ಬಳ್ಳಾರಿಯಲ್ಲಿ ಗುಂಪು ಸಂಘರ್ಷ ಆಗಿತ್ತು. ಆ ಭಾಗವಾಗಿ ಒಂದು ಜೀವವೂ ಕೂಡ ಹೋಗಿತ್ತು. ಇನ್ನು ಅದಕ್ಕೆ ಸಂಬಂಧಪಟ್ಟ ಹಾಗೆ ದ್ವೇಷ ಭಾಷಣದ ಅಡಿ ಭರತ್ ರೆಡ್ಡಿಯನ್ನ ಅರೆಸ್ಟ್ ಮಾಡೋದಕ್ಕಾಗೋದಿಲ್ವಾ ಅಂತ ಹೇಳಿ ರಾಮುಲು ಕಿಡಿಕಾರಿದ್ದಾರೆ. ಸರ್ಕಾರದ ಕಿವಿ ಹಿಂಡಿದ ರಾಮುಲು ತಕ್ಷಣ ಭರತ್ ರೆಡ್ಡಿಯನ್ನ ಬಂಧನ ಮಾಡಬೇಕು ಎಂದು ಒತ್ತಾಯ. ಯಾಕಾಗಾದ್ರೆ ಅವ್ರನ್ನ ಬಂಧನ ಮಾಡಬೇಕು? ದ್ವೇಷ ಭಾಷಣ ಅನ್ನುವಂಥ ಹೊಸ ಮಸೂದೆನ ರಾಜ್ಯ ಸರ್ಕಾರ ತಂದಿದೆಯಲ್ಲ. ದ್ವೇಷ ಭಾಷಣ ಅಂದ್ರೇನು? ನಿಮ್ಮ ಮಾತುಗಳಿಂದಾಗಲಿ, ನಿಮ್ಮ ಕೃತ್ಯಗಳಿಂದಾಗಲಿ, ನಿಮ್ಮ ಕಾರ್ಯಗಳಿಂದಾಗಲಿ ಸಮಾಜದಲ್ಲಿ ಅಶಾಂತಿ ಉಂಟಾಗಬಾರದು. ಭರತ್ ರೆಡ್ಡಿ ಗುಂಪು ಕಟ್ಕೊಂಡು ನನ್ನನ್ನೇನಾದ್ರೂ ಬಿಡ್ತಾ ಇದ್ದಿದ್ರೆ ನಾನು ರೆಡ್ಡಿ ಮನೆಗೆ ಬೆಂಕಿ ಇಡ್ತಿದ್ದೆ ಅಂತ ಹೇಳ್ತಿದ್ರಂತೆ. ನಿನ್ನೆ ಅವರು ವೈರಲ್ ಆದ ವಿಡಿಯೋದಲ್ಲಿ ಇತ್ತು. ಅದನ್ನೀಗ FSL ಕಳಿಸ್ಬೇಕು ಅಂತ ಹೇಳ್ತಿದ್ದಾರೆ. ಆದರೆ ಒಂದು ವೇಳೆ ಆ ತರಹದ ವಾಕ್ಯಗಳು ಅವರ ಬಾಯಿಂದ ಬಂದಿದ್ದೇ ಆದಲ್ಲಿ ಅದು ಪ್ರವೋಕ್ ಮಾಡುವಂತಹ ವಾಕ್ಯಗಳಲ್ವಾ? ಗುಂಪನ್ನ ಉದ್ರೇಕ ಮಾಡುವಂತಹ ವಾಕ್ಯಗಳಲ್ವಾ? ಬಿಸಿ ತರುಣರು ನಿಂತ್ಕೊಂಡಿದ್ರು, ಅವ್ರ ಕಿವಿಗೆ ಏನಾದ್ರು ಈ ವಾಕ್ಯ ಬಿದ್ದು ಅವ್ರು ಸಿಟ್ಟಿಗೆ ಎದ್ದೋಗಿ ಬೆಂಕಿ ಇಟ್ಟಿದ್ರೆ ಏನ್ ಕತೆ? ದ್ವೇಷ ಭಾಷಣದ ಅಡಿಗಿದು ಬರೋದಿಲ್ವಾ? ರಾಮುಲು ಸರಿಯಾಗಿ ಕೇಳಿದ್ದಾರೆ. ಅದರಲ್ಲಿ ಯಾವ ಇದು ಬೇಡ. ರಾಮುಲು ಕೇಳಿರ್ತಕ್ಕಂತಹ ಸ್ಟೇಟ್ ಹೇಳಿರುವಂತಹ ಆ ಒಂದು ಸಲಹೆ ನಿಜಕ್ಕೂ ಕೂಡ ಸ್ವೀಕಾರ ಅರ್ಹವೇ. ಕಾರಣ ದ್ವೇಷ ಭಾಷಣ ಯಾರೇ ಮಾಡಿರಲಿ ಅರೆಸ್ಟ್ ಮಾಡಬೇಕು. ಅದು ಕಾಂಗ್ರೆಸ್ನವ್ರು ಮಾಡಿದ್ರು, BJP ಅವ್ರು ಮಾಡಿದ್ರು, SDPIನೋ JDS ಯಾವ ಮುಲಾಜು ಇಲ್ಲದಲ್ಲೇ ಅವರ ವಿರುದ್ಧ ಕ್ರಮ ಆಗಬೇಕು. ಬೆಂಕಿ ಇಡುವುದು, ತಲೆ ತೆಗಿತೀನಿ ಅನ್ನೋದು ಇವೆಲ್ಲವೂ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಸಮಾಜದಲ್ಲಿ ಶಾಂತಿಯನ್ನು ಕದಡುವಂತಹ ವಿಚಾರವೇ. ತಕ್ಷಣ ಭರತ್ ರೆಡ್ಡಿಯನ್ನ ಬಂಧನ ಮಾಡಬೇಕು ಎಂದು ಒತ್ತಾಯ. ಮಾಜಿ ಸಚಿವ ರಾಮುಲೂರಿಂದ ಆಕ್ರೋಶ. ಜನಾರ್ದನ ರೆಡ್ಡಿ ಮನೆ ಸುಡ್ತೀವಿ ಎಂದಿದ್ದ ಭರತ್ ರೆಡ್ಡಿಗೆ ಸರ್ಕಾರ ಬೆಂಬಲಿಸುತ್ತಿದೆ ಎಂದು ರಾಮುಲು. ಒಟ್ಟಾರೆ ರಾಮುಲರ ಹೇಳಿಕೆಯು ಕೂಡ ಈಗ ಸಖತ್ ಸಂಚಲನವನ್ನು ಮೂಡಿಸ್ತಾ ಇದೆ. ಒಂದು ಬ್ಯಾನರ್ನಲ್ಲಿ ಹೆಸರು ಬರಬಾರ್ದಾ ಅನ್ನೋದು ಒಬ್ಬನ ಜೀವ ಹೋಗೋ ಹಂತಕ್ಕೆ ಬಂದಿತ್ತಲ್ಲಿ. ವಾಲ್ಮೀಕಿ ಅಂತ ಜಾತಿಯ ಹೆಸರು ಹೇಳಕೊಂಡು ಜೀವ ತೆಗೆದುಬಿಟ್ರು. ನಿಜಕ್ಕೂ ಇದನ್ನು ಸ್ವೀಕರಿಸೋದಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ವಿಚಾರ. ಬಳ್ಳಾರಿಯ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಯಾರು ಮಾತನಾಡೋದಿಲ್ಲ. ರೂಲಿಂಗ್ ಪಾರ್ಟಿಯ ಬಗ್ಗೆ ಅಲ್ವಾ ಮಾತನಾಡೋದು? ಶಾಲೆಯಲ್ಲಿ ಮಕ್ಕಳ ತುಂಟಾಟ ಅತಿರೇಕಕ್ಕೆ ಹೋದಾಗ ಆ ಹುಡುಗನ್ನ ಹಿಡಿಯದಲ್ಲೇ ಅಲ್ಲಿನ ಸ್ಕೂಲಿನ ಹೆಡ್ ಮಾಸ್ಟರ್ನ ಯಾಕೆ ಹಿಡಿತಾರೆ ಜನ ಅಂದರೆ ನೀನು ತಿದ್ದಿ ತೀಡಬೇಕಾಗಿರೋ ನೀನು. ಹಾಗಾಗಿ ಅಲ್ಲಿನ ಉಸ್ತುವಾರಿ ಹೊಣೆಗಾರರಾಗ್ತಾರೆ. ಆ ಭಾಗದ ಉಸ್ತುವಾರಿ BZ ಜಮೀರ್ ಅಹ್ಮದ್ ಖಾನ್. ಆ ಭಾಗದ ಜಿಲ್ಲಾಡಳಿತವೂ ಕೂಡ ಪರೋಕ್ಷವಾಗಿ ಉಸ್ತುವಾರಿಯನ್ನು ವಹಿಸಬೇಕಾಗುತ್ತಿದೆ, ಹೊಣೆಗಾರರೇ ಆಗಿರ್ತಾರೆ. ಅದಾದ ನಂತರ ಅಲ್ಲಿನ ಪೊಲೀಸ್ ಇಲಾಖೆ, ಅದಾದ ನಂತರ ಸರ್ಕಾರ. ಸೊ ಹೀಗೆ ಒಟ್ಟಾರೆ ಬಳ್ಳಾರಿಯಲ್ಲಾಗಿದ್ದು ಮಾತ್ರ ಯಾರಿಗೂ ಕೂಡ ಸ್ವೀಕಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ಅಕ್ಷಮ್ಯ. ಒಬ್ಬ ಜನಪ್ರತಿನಿಧಿಯ ಮನೆ ಮುಂದೆ ಗುಂಪು ಕಟ್ಕೊಂಡು ಏನು ಯುದ್ಧಕ್ಕೆ ಕರೆಯೋದ ಹೇಳಿ ಅಲ್ಲಿ ನಿಂತ್ಕೊಂಡು ಯುದ್ಧಕ್ಕೆ ಕರೆಯುವವರ ಹಾಗೆ ಗುಂಪು ಕಟ್ಕೊಂಡು ಹೋಗಿದ್ದ ಆತ ಪುಣ್ಯಾತ್ಮ. ಪ್ರಥಮ ಬಾರಿ ವಿಧಾನಸೌಧ ಹತ್ತಿದವರು 7-8 ಬಾರಿ ಹತ್ತಿದವ್ರ ಜೊತೆ ಯುದ್ಧಕ್ಕೆ ಆಹ್ವಾನ ಮಾಡೋದಕ್ಕೆ ಅವ್ರ ಮನೆ ಮುಂದೆ ಹೋಗಿದ್ರು. ಒಟ್ಟಾರೆ ಈ ಬಳ್ಳಾರಿ ಪ್ರಕರಣ ಅತ್ಯಂತ ರೋಚಕ ಘಟ್ಟವನ್ನು ತಲುಪಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.